ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಅಕ್ಟೋಬರ್ 29, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಹಾಗಿದ್ರೆ ಮೊದಲನೇ ಆರ್ಟಿಕಲ್ ಕಡೆ ಶಿಫ್ಟ್ ಆಗೋದಾದರೆ ಇಂಡಸ್ಟ್ರಿಯಲ್ ಸ್ಲೋಡೌನ್ ಯಾವ ರೀತಿಯಾಗಿದೆ ಅಂತ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಇಲ್ಲಿ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ. ಈ ಒಂದು ಇಂಡೆಕ್ಸ್ ನಡಿನಲ್ಲಿ ನಾವು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಇಂಡಸ್ಟ್ರೀಸ್ಗಳ ಗ್ರೋತ್ ಯಾವ ಲೆವೆಲಲ್ಲಿದೆ, ಯಾವ ಒಂದು ಸ್ಟೇಟಸನ್ನು ಹೊಂದಿದೆ ಅಂತ ಈಸಿಯಾಗಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನೋಡ್ಬೋದು ನೀವು ಕಳೆದ ಮಂತಲ್ಲಿರುವಂತಹ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಯಾವ ರೀತಿಯಾಗಿ ಡೌನ್ ಆಗಿದೆ, ಡಿಪ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣಗಳು ಏನಿರ್ಬೋದು, ಯಾರು ಇದನ್ನು ರಿಲೀಸ್ ಮಾಡ್ತಾರೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ನಾವು ಗಮನ ಹರಿಸ್ಬೋದು. ಸೊ ಮೊದಲ ಹಂತದಲ್ಲಿ ಇಂಡಸ್ಟ್ರಿಯಲ್ಗೆ ಸಂಬಂಧಪಟ್ಟಂತೆ ಈ ಒಂದು IIP, ಸೊ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ನಾವು ಏನು ಕರಿತೀವಿ, ಇದನ್ನು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅವರು ರಿಲೀಸ್ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನಡಿನಲ್ಲಿ ಈ ಒಂದು ಆರ್ಗನೈಜೇಷನ್ ವರ್ಕ್ ಮಾಡುತ್ತೆ. ಸೊ ಇವರು ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಜನರಲಿ ಇಂಡೆಕ್ಸನ್ನು ರಿಲೀಸ್ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಸೊ ಮಂತ್ಲಿ ವೈಸ್ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂದರೆ ಮಂತ್ಲಿ ವೈಸು ಸಹ ಸೆಕ್ಟೋರಲ್ ಫೋಕಸನ್ನು ಇವ್ರು ಮಾಡ್ತಾರೆ. ಜನರಲಿ ಹೆಂಗಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮೈನಿಂಗ್ ಸೆಕ್ಟರ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ, ವೆದರ್ ಅದು ಕಾಂಟ್ರಾಕ್ಷನ್ ಆಗ್ತಾ ಇದೆಯಾ ಅಥವಾ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಕಾಂಟೆಕ್ಸ್ಟನ್ನು ಗಮನ ಹರಿಸ್ತಾರೆ. ಇದರೊಂದಿಗೆ ಪ್ರೈಮರಿ ಗೂಡ್ಸ್ಗಳನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪ್ರೈಮರಿ ಹಂತದಲ್ಲಿ ಇರುವಂತಹ ಒಂದು ಸರಕುಗಳಿಗೆ ಸಂಬಂಧಪಟ್ಟಂತೆಯೂ ಸಹ ಈ ಒಂದು ಇಂಡೆಕ್ಸ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಕನ್ಸ್ಯೂಮರ್ಸ್ಗಳ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಸೊ ಇದರಲ್ಲೂ ಸಹ ಏನು ಮಾಡ್ತಾರೆ, ಅಗೇನ್ ಡ್ಯೂರೇಬಲ್ಸ್ ಆಗಿರ್ಬೋದು ಅಥವಾ ನಾನ್ ಡ್ಯೂರೇಬಲ್ಸ್ ಗೂಡ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ಐಡೆಂಟಿಫಿಕೇಷನನ್ನು ಸಹ ಇಲ್ಲಿ ಗಮನ ಹರಿಸ್ತಾರೆ. ಸೊ ಈ ರೀತಿಯಾಗಿ ಒಂದು ಕ್ಲಾಸಿಫಿಕೇಷನ್ನ ಆಧಾರದ ಮೇಲೆ ಇವರು ಇಂಡೆಕ್ಸನ್ನು ಕೊಡ್ತಾ ಹೋಗ್ತಾರೆ. ಈವನ್ ಮ್ಯಾನುಫ್ಯಾಕ್ಚರಿಂಗು ಸಂಬಂಧಪಟ್ಟಂತೆ ನಾವು ನೋಡೋದಾದರೂ ಸಹ ಈ ಮ್ಯಾನುಫ್ಯಾಕ್ಚರ್ ಸೆಕ್ಟರು ಸಹ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಅಂತ ಇವರು ಹೇಳ್ತಾರೆ. ಸೊ ಇಲ್ಲಿ ಇಂಪ್ರೂವ್ ಆಗಿದೆನಾ, ಸ್ಲೋ ಡೌನ್ ಆಗಿದೆನಾ, ಈ ರೀತಿಯಾದಂಥ ಒಂದು ಡೇಟಾವನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಪ್ರಸ್ತುತವಾಗಿ ಸ್ಲೋ ಡೌನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಲ್ವಾ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ಲೋ ಡೌನ್ ಆಗಲಿಕ್ಕೆ ಕಾರಣಗಳು ಏನಿದ್ದಾವೆ ಅನ್ನೋದು ಇಂಪಾರ್ಟೆಂಟ್. ಸೊ ಸ್ಲೋ ಡೌನ್ ಆಗಲಿಕ್ಕೆ ಪ್ರಸ್ತುತವಾಗಿ ಏನೇನು ಪಾಲಿಸೀಸ್ಗಳನ್ನು ತಂದಿರಬಹುದು, ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ ನಾವು ನೋಡ್ಬೋದು. ರೀಸೆಂಟಾಗಿ ನೀವು ನೋಡಿದಿರಾ GSTಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಅಲ್ಲಿರುವಂಥ ಒಂದು ಸ್ಲ್ಯಾಬನ್ನು ಬದಲಾವಣೆ ಮಾಡಿದ್ದಾರೆ. ಸಾಕಷ್ಟು ಎಕ್ಸಂಪ್ಷನ್ಸನ್ನು ಕನ್ಸ್ಯೂಮರ್ಗೆ ಸಂಬಂಧಪಟ್ಟಂಥ ಗೂಡ್ಸ್ನಲ್ಲಿ ಕಡಿಮೆ ಮಾಡಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ GST ರೇಟಲ್ಲಿ ಆಗ್ತಾ ಇರುವಂತಹ ಒಂದು ಕಟ್ನಿಂದಾಗಿ, ಸೊ GST ರೇಟಲ್ಲಿ ಆಗಿರುವಂಥ ಒಂದು ಬದಲಾವಣೆಯಿಂದಾಗಿಯೂ ಸಹ ಪರ್ಟಿಕ್ಯುಲರ್ಲಿ ನಾನ್ ಡ್ಯೂರೇಬಲ್ ಗೂಡ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಡಿಲೇಡ್ ಆಗಿರುವಂಥ ಕಂಟೆಕ್ಸ್ಟು ಸಹ ಇಲ್ಲಿ ಕ್ರಿಯೇಟ್ ಆಗಿದೆ. ಇದರಿಂದನೂ ಸಹ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಸ್ಲೋ ಡೌನ್ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಇವಾಗ ಹೊಸ ಒಂದು GSTಗೆ ಸಂಬಂಧಪಟ್ಟಂಥ ಬದಲಾವಣೆ ಆಗಿರುತ್ತೆ. ಇವಾಗ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಡೀಲರ್ಸ್ಗಳು ಇರ್ತಾರಲ್ಲ, ಈ ಡೀಲರ್ಸ್ಗಳು ಏನಾಗ್ತಾರೆ ಅಂದರೆ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡುವಂತಹ ಸಾಧ್ಯತೆಯೂ ಇದೆ. ಸೊ ಹಾಗಾಗಿ ಅವರು ಓಲ್ಡ್ ಪ್ರೈಸ್ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಫೈಟ್ ಮಾಡಬೇಕಾಗುತ್ತೆ ಅಥವಾ ಅದನ್ನು ಸೆಲ್ ಮಾಡುವಂಥ ಒಂದು ಕಾಂಟೆಕ್ಸ್ಟ್ ನಡೀಲೂ ಸಹ ಓಲ್ಡ್ ಪ್ರೈಸ್ನ ಲೇಬಲ್ ಇರುತ್ತೆ. ಇವಾಗ ಹೊಸದೊಂದು ಬದಲಾವಣೆ ಆಗಿದೆ, ಹೆಚ್ಚು ಹಳೆದನ್ನು ಇವರು ತೊಗೊಳ್ಳಿಕ್ಕೆ ಸಾಧ್ಯತೆ ಇರೋದಿಲ್ಲ, ಅದು ಸೇಲ್ ಆಗಂಗಿಲ್ಲ. ಹಾಗಾಗಿ ಇಲ್ಲಿ ನಾವು ನೋಡೋದಾದರೆ ಎಕನಾಮಿಕ್ ಸ್ಲೋ ಡೌನ್ ಆಗಿರುವಂಥ ಒಂದು ಪ್ರೊಜೆಕ್ಷನನ್ನು ಸಹ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇದರೊಂದಿಗೆ ಇವರು ಹೇಳ್ತಾ ಇರುವಂತಹ ಒಂದು ಅಂದರೆ ಇಂಡೆಕ್ಸ್ ನಡಿಯಲ್ಲಿ ಹೇಳ್ತಾ ಇರುವಂತಹ ಕಾಂಟೆಕ್ಸ್ಟ್ ಅಂತಂದರೆ ಇವಾಗ ಇನ್ಪುಟ್ ಸೆಕ್ಟರ್ ಅಂತ ಏನು ಕರಿತೀವಿ, ಇನ್ಪುಟ್ ಸೆಕ್ಟರ್ ಅಂತ ಬಂದಾಗ ಈಗ ಮೈನಿಂಗ್ ಆಗಿರ್ಬೋದು ಅಥವಾ ಪ್ರೈಮರಿ ಗೂಡ್ಸ್ ಅಂತ ನಾವೇನು ಕರಿತೀವಿ. ಸೊ ಇವೆಲ್ಲನೂ ಸಹ ಇನ್ಪುಟ್ ಸೆಕ್ಟರ್ನಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಇದೆ, ಇನ್ಪುಟ್ಟು ಸಹ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ಎಕನಾಮಿಕ್ ಸ್ಲೋ ಡೌನ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಒಂದು ದೇಶದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಥವಾ ಆರ್ಥಿಕವಾಗಿ ಅವರು ಎಷ್ಟು ಮಟ್ಟಿಗೆ ಸದೃಢತೆಯನ್ನು ಹೊಂದಿದ್ದಾರೆ ಅಂತ ಐಡೆಂಟಿಫಿಕೇಷನ್ ಮಾಡೋದ್ರಲ್ಲಿ ನಾವು ಸೆಕ್ಟರ್ ವೈಸ್ ಕನ್ಸಿಡ್ರೇಷನ್ ಮಾಡ್ತೀವಿ. ಸೊ ಪ್ರೈಮರಿ ಸೆಕ್ಟರ್ ಅಂತ ಬಂದಾಗ ಅಗ್ರಿಕಲ್ಚರ್, ಮೈನಿಂಗ್ ಈ ರೀತಿಯಂಥ ಆ್ಯಕ್ಟಿವಿಟೀಸ್ಗಳನ್ನು ನೋಡ್ತೇವೆ. ಸೆಕೆಂಡರಿ ಸೆಕ್ಟರ್ ನಡಿನಲ್ಲಿ ನಾವು ನೋಡಿದಾಗ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ತೀವಿ. ಈವನ್ ಟರ್ಷರಿ ಸೆಕ್ಟರ್ ಅಂತ ಬಂದಾಗ ಸರ್ವಿಸ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ತೀವಿ. ಸೊ ಈ ಎಲ್ಲ ಸೆಕ್ಟರು ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಪ್ರತಿಯೊಂದು ಸೆಕ್ಟರು ಸಹ ಸರಿಯಾಗಿ ಪರ್ಫಾರ್ಮೆನ್ಸನ್ನು ಮಾಡಬೇಕು. ಇದರಿಂದಾಗಿ ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಹೆಚ್ಚು ಕಾಂಟ್ರಿಬ್ಯೂಷನ್ಸನ್ನು ಬೇಸಿಕಲಿ ಮಾಡುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇವಾಗ ನೀವು ನೋಡ್ಬೋದು ಪರ್ಟಿಕ್ಯುಲರ್ಲಿ ಒಂದು ಇಂಡಸ್ಟ್ರಿಯಲ್ಲಿರ್ತಕ್ಕಂತಹ ಮೊಮೆಂಟಮ್ ಕಡಿಮೆ ಆಗಲಿಕ್ಕೆ ಕಾರಣಗಳು ಅಂತಂದರೆ
ಪರ್ಟಿಕ್ಯುಲರ್ಲಿ ಇವಾಗ ಆಗಿರುವಂಥ ಒಂದು ಪಾಲಿಸಿಯಲ್ಲೇ ಆಗಿರುವಂಥ ಬದಲಾವಣೆಯನ್ನು ನಮಗೆ ಗಮನ ಹರಿಸ್ಬೋದು. ಹಾಗೆ ನಾವು ಆಲ್ರೆಡಿ ನೋಡಿದ್ವಿ ಇನ್ಪುಟಲ್ಲೂ ಸಹ ತುಂಬ ಕಡಿಮೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ಗ್ರೋತ್ ಸ್ಟ್ರಾಂಗ್ ಆಗ್ತಿಲ್ಲ ಅಂತ ನಾವು ಗಮನ ಹರಿಸ್ಬೋದು. ಸೊ ಇವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಸರ್ಕಾರ ಇಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಇದನ್ನು ಐಡೆಂಟಿಫೈ ಮಾಡುತ್ತೆ. ಸೊ ಈ ಇಂಡೆಕ್ಸ್ಗಳು ನಮ್ಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಇಂಡೆಕ್ಸ್ನ ಮುಖಾಂತರ ಪ್ರತಿಯೊಂದು ಇಂಡಸ್ಟ್ರೀಸ್ಗಳು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನಾವು ಅದನ್ನು ನಿಗಾ ವಹಿಸಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲಿ ಏನು ನೀಡಿದೆ ಅದರ ಆಧಾರದ ಮೇಲೆ ಸರ್ಕಾರ ಮುಂದೆ ಫೋಕಸನ್ನು ಮಾಡುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಏನು ರೀಸನ್ಸ್ಗಳಿದ್ದಾವೆ, ಸೊ ರೀಸನ್ಸ್ಗಳ ಆಧಾರದ ಮೇಲೆ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾರು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ವುಮನ್ ವೈಟಲ್ ಫಾರ್ ಪೀಸ್ ದಟ್ ಈಸ್ ಸಸ್ಟೈನಬಲ್ ಸೇಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇನ್ UN ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ರಾಜ್ಯಸಭೆಯ ಮೆಂಬರ್ ಆಗಿರುವಂತಹ ಪಿ ವಿಲ್ಸನ್ ಅವರು ಹೇಳಿರೋ ಪ್ರಕಾರ UN ಪೀಸ್ ಬಿಲ್ಡಿಂಗ್ ಕಮಿಷನಲ್ಲಿ ಅಂದರೆ ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಭಾರತೀಯರು ಆಗಿರ್ತಕ್ಕಂಥವರು ಫಸ್ಟ್ ಟೈಮ್ ಒಂದು ರಿಕಗ್ನೈಷನ್ನ ಪಡಿತಾ ಇದ್ದಾರೆ ಅನ್ನೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಶ್ಯೂಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವುಮನ್ಸ್ ರಿಲೇಟೆಡ್ ಇರುವಂಥ ಇಶ್ಯೂಸ್ಗಳನ್ನು ನಾವು ಸೊಸೈಟಿಗೆ ಸಂಬಂಧಿಸಿದಂತೆ ಗಮನ ಹರಿಸ್ಬೋದು. ಸೊ ಹಾಗಾಗಿ GS1 ಹಾಗೂ GS2 ನಡಿನಲ್ಲೂ ಸಹ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದರಲ್ಲಿ ಈ ಒಂದು ಇಂಪಾರ್ಟೆಂಟ್ ಅಚೀವ್ಮೆಂಟ್ಸನ್ನು ನಾವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಸೊ ಇವಾಗ ಭಾರತ ಫಸ್ಟ್ ನೇಷನ್ ಅಂತ ರಿಕಗ್ನೈಷನ್ನ ಪಡೆದುಕೊಳ್ತಾ ಇದೆ. ಸೊ ಸಸ್ಟೈನಬಲ್ ಪೀಸ್ ನಡಿನಲ್ಲಿ ಭಾರತದ ಒಂದು ಕಾಂಟ್ರಿಬ್ಯೂಷನ್, ಅದರಲ್ಲೂ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್, ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಪೀಸ್ ಕೀಪಿಂಗ್ ಅನ್ನೋದು ಒಂದು ಲೆಗಸಿ, ರೈಟ್? ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮಹಿಳೆಯರ ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಇವಾಗ ಮಹಿಳೆಯರನ್ನು ಒಂದು ಮೆಡಿಕಲ್ ಆಫೀಸರ್ಸ್ಗಳಾಗಿ UN ರಿಲೇಟೆಡ್ ಇರತಕ್ಕಂಥ ಆಪ್ರೇಷನ್ ಏನಾಗಿತ್ತು 1960s UN ರಿಲೇಟೆಡ್ ಇರತಕ್ಕಂಥ ಒಂದು ಆಪರೇಷನ್ ಕಾಂಗೋದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಭಾರತೀಯ ಒಂದು ಮಹಿಳೆಯರು ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ UN ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್ ನಡಿನಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಫ್ರೇಮ್ವರ್ಕ್ ಯುನೈಟೆಡ್ ನೇಷನ್ಸ್ ರೆಸೊಲ್ಯೂಷನ್ ಅಂತಲೇ ನಾವು ಕರಿತೀವಿ. ಈ ಒಂದು ರೆಸೊಲ್ಯೂಷನ್ ನಮಗೆ ತುಂಬ ಇಂಪಾರ್ಟೆಂಟು. ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ನಿಮಗೆ ಕೇಳುವಂಥ ಸಾಧ್ಯತೆ ಇದೆ. UN ರೆಸೊಲ್ಯೂಷನ್ 1325 ಅನ್ನುವಂಥ ಒಂದು ಕೋಡ್ನ ಮುಖಾಂತರ 2000 ಇಸ್ವಿನಲ್ಲಿ ಈ ಒಂದು ಕೋಡ್ ಜಾರಿಗೆ ಬಂದಿರ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಈ ಒಂದು ಕೋಡ್ ನಮ್ಗೆ ಏನು ಹೇಳುತ್ತೆ ಅಂತಂದರೆ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟ್ ಅಥವಾ ಕಾನ್ಫ್ಲಿಕ್ಟ್ ಏನಿರುತ್ತಲ್ಲ ಇದನ್ನೆಲ್ಲನೂ ಸಹ ಗ್ಲೋಬಲ್ ಲೆವೆಲಲ್ಲಿ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಬೇಕು ಅಂತ ಫಾರ್ ದ ಫಸ್ಟ್ ಟೈಮ್ ಮ್ಯಾಂಡೇಟರಿಲಿ ಒಂದು ಎಕ್ನಾಲೇಜ್ಮೆಂಟನ್ನು ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ಮಾಡಲಿಕ್ಕೆ ಒಂದು ಗ್ಲೋಬಲ್ ಲೆವೆಲಲ್ಲಿರುವಂಥ ಇನಿಷಿಯೇಟಿವ್ ಮುಂದಾಗಿದೆ ಅಂತ. UN ರೆಸೊಲ್ಯೂಷನ್ 1325 ಇದು ಇಂಪಾರ್ಟೆಂಟ್ಲಿ ನಮಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇವರ ಒಂದು ಕನ್ಸರ್ನ್ ಏನಿದೆ, ಯಾವ ರೀತಿಯಾಗಿ ಇವರು ಫೋಕಸನ್ನು ಮಾಡ್ತಾ ಇದ್ದಾರೆ ಅಂದರೆ ಪರ್ಟಿಕ್ಯುಲರ್ಲಿ ಜೆಂಡರ್ ಬೇಸ್ಡ್ ಕಾನ್ಫ್ಲಿಕ್ಟನ್ನು ಅಥವಾ ವೈಲೆನ್ಸನ್ನು ಪ್ರಿವೆಂಟ್ ಮಾಡಬೇಕು ಅನ್ನುವಂಥದ್ದಾಗಿ ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಆರ್ಮ್ಡ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸೊ ಆರ್ಮ್ ರಿಲೇಟೆಡ್ ಇರತಕ್ಕಂಥ ಸೆಕ್ಟರಲ್ಲಿ ಏನಾದರೂ ಮಹಿಳೆಯರಿಗೆ ಸಂಬಂಧಪಟ್ಟಂಥ ದೌರ್ಜನ್ಯ ಆಗೋದನ್ನು ತಡೆಗಟ್ಟಬೇಕು ಅನ್ನುವಂಥದ್ದಾಗಿ ಇವರು ಮುಂದಾಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಅಂದರೆ ಈ ಒಂದು ರೆಸೊಲ್ಯೂಷನಲ್ಲಿ ಇರ್ತಕ್ಕಂಥ ಫೀಚರ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಈವನ್ ಮಹಿಳೆಯರನ್ನು ಸಹ ಒಂದು ನೆಗೋಸಿಯೇಷನ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು. ಪೀಸ್ ನೆಗೋಸಿಯೇಷನ್ ಅಂತ ಬಂದಾಗ ಈ ಒಂದು ಪೀಸ್ ನೆಗೋಸಿಯೇಷನ್ನಲ್ಲಿ ಮಹಿಳೆಯರ ಒಂದು ನಾವು ಪಾತ್ರವನ್ನು ಕಾಣ್ತೇವೆ. ಸೊ ಅವರು ಸಹ ಒಂದು ಕಾನ್ಫ್ಲಿಕ್ಟ್ ಆದಾಗ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಕಷ್ಟು ಸಹಕಾರಿ ಆಗ್ತಾರೆ. ಹಾಗಾಗಿ ಮಹಿಳೆಯರ ಒಂದು ಇನ್ಕ್ಲೂಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಇವರು ಫೋಕಸ್ ಮಾಡೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಡಿಸಿಷನ್ ಮೇಕಿಂಗ್ನಲ್ಲಿಯೂ ಸಹ ಮಹಿಳೆಯರನ್ನು ಒಂದು ಇನ್ಕ್ಲೂಡ್ ಮಾಡೋದಾಗಿ ಇವರು ಎಂಫೋಸಿಸನ್ನು ಮಾಡ್ತಾರೆ. ಡಿಸಿಷನ್ ಮೇಕಿಂಗ್ ರೂಲ್ಸ್ ಏನಿರುತ್ತಲ್ಲ ಎಲ್ಲ ಲೆವೆಲಲ್ಲೂ ಸಹ ಮಹಿಳೆಯರನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದಾರೆ. ಹಾಗೂ ಜೆಂಡರ್ ಸೆನ್ಸಿಟಿವ್ ಅಪ್ರೋಚನ್ನು ಪೀಸ್ ಕೀಪಿಂಗ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ತರಬೇಕು. ಜೆಂಡರ್ ಸೆನ್ಸಿಟಿವ್ ಅಪ್ರೋಚ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಇವಾಗ ಹ್ಯುಮ್ಯಾನಿಟೇರಿಯನ್ ರೆಸ್ಪಾನ್ಸ್ ಅಂತ ಬಂದಾಗ ಮಹಿಳೆಯರೇ ಬೆಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಇಲ್ಲಿ ಹೇಳ್ತಾ ಇರೋದು ಜೆಂಡರ್ ಸೆನ್ಸಿಟಿವಿಟಿಯನ್ನು ತರಬೇಕು, ಅಪ್ರೋಚನ್ನು ತರಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೀವಿ.
ಪೀಸ್ ಕೀಪಿಂಗ್ ಅಂತ ಬಂದಾಗ ಮಹಿಳೆಯರ ಒಂದು ರೋಲನ್ನು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ UN ರೆಸೊಲ್ಯೂಷನ್ 1325 ಫೋಕಸನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಹಾಗಾಗಿ ಮಹಿಳೆಯರು ಒಂದು ಯೂನಿಕ್ ಪರ್ಸ್ಪೆಕ್ಟಿವ್ನ ಹೊಂದಿರ್ತಾರೆ. ಯಾವುದೇ ಒಂದು ಕಾನ್ಫ್ಲಿಕ್ಟ್ ಅಂತ ಬಂದಾಗ ಅವರು ಈಸಿಯಾಗಿ ರಿಸಾಲ್ವ್ ಮಾಡ್ತಾರೆ, ಅಥವಾ ಒಂದು ಯಾವುದೇ ರೀತಿಯಾಗಿ ಹರ್ಟ್ ಆಗದೆ ಇರುವಂತೆ ಹ್ಯುಮ್ಯಾನಿಟೇರಿಯನ್ ಆಸ್ಪೆಕ್ಟ್ನ ಮುಖಾಂತರ ಸಹ ಅವರು ರೆಸ್ಪಾನ್ಸನ್ನು ಮಾಡ್ತಾರೆ, ಎಫೆಕ್ಟಿವ್ನೆಸ್ಸನ್ನು ತರ್ತಾರೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಮಹಿಳೆಯರು ಕಾಂಟ್ರಿಬ್ಯೂಷನನ್ನು ನಾವು ಆರ್ಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಡಿಸಿಷನ್ ಮೇಕಿಂಗ್ನಲ್ಲಿ ಗಮನ ಹರಿಸ್ಬೋದು. ಭಾರತ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ರಿಕಗ್ನೈಸೇಷನ್ನ ಮಾಡ್ತಾ ಇದೆ, ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಪ್ರೌಡ್ ಫೀಲಿಂಗು ಸಹ ನಮಗೆ ಇರಬೇಕು ಅನ್ನುವಂಥ ಒಂದು ಕಾಂಟೆಕ್ಸ್ಟನ್ನು ಗಮನ ಹರಿಸ್ಬೋದು. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಭಾರತದ ಅಚೀವ್ಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಗ್ಲೋಬಲ್ ಲೆವೆಲಲ್ಲಿ ವುಮೆನ್ ರಿಲೇಟೆಡ್ ಇರತಕ್ಕಂಥ ಇನಿಷಿಯೇಟಿವನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ರೈಸಿಂಗ್ ಸಿ ಸರ್ಫೇಸ್ ಟೆಂಪ್ರೇಚರ್ ಲೀಡಿಂಗ್ ಟು ಮೋರ್ ಸೈಕ್ಲೋನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ಇದೇ ಟೈಟಲ್ನ ಆಧಾರದ ಮೇಲೆ ನಿಮಗೆ ಪ್ರಿಲಿಮ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ ನಡಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಬೋದು. ರೀಸೆಂಟ್ಲಿ ಈ ಒಂದು ಸೈಕ್ಲೋನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲಿ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಕೆಲವೊಂದಿಷ್ಟು ಅಪ್ಡೇಷನ್ಸ್ಗಳು ಏನಿದೆ, ನೀವು ಈ ಒಂದು ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ಈ ಮೊದಲು ಆಂಧ್ರ ಪ್ರದೇಶ್ ಕೋಸ್ಟಲ್ ರೀಜನ್ಗೆ ಹಿಟ್ ಮಾಡಿರುವಂತಹ ಇಂಪಾರ್ಟೆಂಟ್ ಸೈಕ್ಲೋನ್ಸ್ಗಳನ್ನು ನಾವು ನೋಡ್ಬೋದು. ಸೊ ಕಳೆದ 15 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಸೈಕ್ಲೋನ್ಸ್ಗಳು ಸಿವಿಯರ್ ಇಲ್ಲಿ ಸಿವಿಯರ್ ಆಗಿರ್ತಕ್ಕಂಥ ಸೈಕ್ಲೋನ್ಸ್ಗಳೇ ಜಾಸ್ತಿ ಈ ಒಂದು ಆಂಧ್ರ ಪ್ರದೇಶ್ ಕೋಸ್ಟಲ್ ರೀಜನ್ಗೆ ಹಿಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಓಕೆ, ಸೊ ಫಿಲಿನ್ ಆಗಿರ್ಬೋದು, ಹೆಲೆನ್ ಆಗಿರ್ಬೋದು, ಹುಡ್ ತಿತ್ಲಿ ಅಥವಾ ಮಿಚಾಂಗ್ ಅಂತಕ್ಕಂಥ ಸೈಕ್ಲೋನ್ಸ್ಗಳು ಹೆಚ್ಚು ಇಂಪ್ಯಾಕ್ಟನ್ನು ಕಾಸ್ ಮಾಡಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಇವಾಗಿರತಕ್ಕಂಥ ಒಂದು ಸೈಕ್ಲೋನ್ ಯಾವ ರೀತಿಯಾಗಿದೆ, ನ್ಯೂಸಲ್ಲಿರೋದು ಮೋಂತಾ. ಸೊ MON ಅಂದರೆ ಮಾನ್ಸ್ಟರ್, THE ಅಂತಂದರೆ ಥೈಲ್ಯಾಂಡನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಕಾಂಟೆಕ್ಸ್ಟ್ ಆಗಿದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಇಲ್ಲಿ ನಾವು ಪರ್ಟಿಕ್ಯುಲರ್ ನೋಡಬೇಕಾಗಿರೋದು ಸಿ ಸರ್ಫೇಸ್ ಟೆಂಪ್ರೇಚರಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಅದರಲ್ಲೂ ಬೇ ಆಫ್ ಬೆಂಗಾಲ್ ನಡಿಯಲ್ಲಿ ಸಿ ಸರ್ಫೇಸ್ ಟೆಂಪ್ರೇಚರ್ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಫಿಕೇಷನನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ತೆಗೆದುಕೊಳ್ಬೋದು. ಪರ್ಟಿಕ್ಯುಲರ್ಲಿ ಈ ಒಂದು ಸಿ ಸರ್ಫೇಸ್ ಟೆಂಪ್ರೇಚರ್ ಬೇ ಆಫ್ ಬೆಂಗಾಲ್ನಲ್ಲಿ ಕಂಟಿನ್ಯೂಸ್ಲಿ ಅಥವಾ ಕನ್ಸಿಸ್ಟೆಂಟ್ಲಿ 20 ಡಿಗ್ರಿ ಸೆಲ್ಸಿಯಸ್ ಟು 30 ಡಿಗ್ರಿ ಸೆಲ್ಸಿಯಸ್ ತನಕ ಇದೆ ಅನ್ನುವಂಥದ್ದಾಗಿ ನಾವಿಲ್ಲಿ ಗಮನ ಹರಿಸ್ಬೋದು. ಆದರೆ ಕಳೆದ 50 ವರ್ಷಗಳ ಒಂದು ಸಮಯವನ್ನು ಗಮನ ಹರಿಸಿದಾಗ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ಈ ಮೊದಲು 20 to 30 ರೇಂಜಲ್ಲಿ ಇರತಕ್ಕಂಥ ಒಂದು ಸರ್ಫೇಸ್ ಟೆಂಪ್ರೇಚರ್ ಇವಾಗ 0.5 ಡಿಗ್ರಿ ಸೆಲ್ಸಿಯಸ್ಸಿಂದ 1 ಡಿಗ್ರಿ ಸೆಲ್ಸಿಯಸ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾನೇ ಬರ್ತಾ ಇದೆ ಅನ್ನುವಂಥ ಕೆಲವೊಂದಿಷ್ಟು ಸ್ಟಡೀಸ್ಗಳು ನಮಗಿಲ್ಲೇ ಹೇಳ್ತಾ ಇದ್ದಾವೆ. ಸೊ ಇದರಿಂದ ಸರ್ಫೇಸ್ ಟೆಂಪ್ರೇಚರ್ ಏನಿದೆಯಲ್ಲ ಅದು ತುಂಬ ಹೆಚ್ಚಾಗಿರೋದ್ರಿಂದ ಸೈಕ್ಲೋನ್ಸ್ಗಳ ಆ್ಯಕ್ಟಿವಿಟೀಸ್ಗಳು ಅಥವಾ ಸೈಕ್ಲೋನಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟು ಸಹ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇವಾಗ ಕ್ಲೈಮೇಟ್ ಲೆವೆಲಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಫಿನಾಮಿನಾಗಳು, ಫಾರ್ ಎಕ್ಸಾಂಪಲ್ ಇಂಡಿಯನ್ ಓಷನ್ ಡೈಪೋಲ್ ಫಿನಾಮಿನಾ ಆಗಿರ್ಬೋದು, ಲಾ ನೀನಾ ಫಿನಾಮಿನಾ ಆಗಿರ್ಬೋದು. ಸೊ ಇವೆಲ್ಲವೂ ಸಹ ಈ ಒಂದು ಸೈಕ್ಲೋನ್ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಸೈಕ್ಲೋನ್ ಫಾರ್ಮೇಷನ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತವೆ ಅಂತಲೂ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ವಾತಾವರಣದಲ್ಲೂ ಸಹ ಮಾಯ್ಶ್ಚರ್ ಕ್ಯಾರಿಂಗ್ ಕೆಪಾಸಿಟಿ ಏನಿರುತ್ತಲ್ಲ ಅದೂ ಸಹ ಹೆಚ್ಚಾಗುತ್ತೆ. ಸೊ ಮಾಯ್ಶ್ಚರನ್ನು ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಏರಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇವೆಲ್ಲವೂ ಸಹ ಏನು ಮಾಡುತ್ತೆ ಅಂದರೆ ಇಂಟೆನ್ಸಿಫೈ ಆಗಿರುವಂತಹ ಒಂದು ಸೈಕ್ಲೋನ್ಸ್ಗಳನ್ನು, ಸಿವಿಯರ್ ಸೈಕ್ಲೋನ್ಸ್ಗಳನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಿಂದ ಎನ್ವಿರಾನ್ಮೆಂಟಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೈಕ್ಲೋನ್ಸ್ಗಳು ಜಾಸ್ತಿ ಸ್ಟ್ರಾಂಗ್ ಇದ್ದರೆ ಏನಾಗುತ್ತೆ, ಕೋಸ್ಟಲ್ ರೀಜನ್ಸಲ್ಲಿ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಇನ್ನೊಂದು ಕಾರಣಗಳು ಏನಿರ್ಬೋದು, ಅಪಾರ್ಟ್ ಫ್ರಮ್ ದಿ ಸರ್ಫೇಸ್ ಟೆಂಪ್ರೇಚರ್ ನಾವು ಡಿಫಾರೆಸ್ಟೇಷನ್, ಕೋಸ್ಟಲ್ ಡಿಗ್ರೇಡೇಷನು ಸಹ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ಇವಾಗ ಮ್ಯಾಂಗ್ರೂವ್ಸ್ಗಳಾಗಿರ್ಬೋದು ಅಥವಾ ವೆಟ್ಲ್ಯಾಂಡ್ಸ್ಗಳ ಒಂದು ಸರ್ವನಾಶ ಆಗ್ತಾ ಇದೆ ಅಂತಂದರೆ ಇದು ಕೋಸ್ಟಲ್ ರೀಜನಲ್ಲಿ ಒಂದು ವೀಕ್ನೆಸ್ಸನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೈಕ್ಲೋನ್ಸ್ ಬಂದಾಗ ಇದನ್ನು ತಡೆಗಟ್ಟಲಿಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ನ್ಯಾಚುರಲ್ ವೇನಲ್ಲಿ ಮ್ಯಾಂಗ್ರೂವ್ಸ್ಗಳು ಅಂತ ಏನು ಕರಿತೀವಿ ಇವು ಸಹಕಾರಿಯಾಗಿರೋದನ್ನು ನಾವು ನೋಡ್ತೇವೆ. ನ್ಯಾಚುರಲಿ ಒಂದು ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆದರೆ ಸೈಕ್ಲೋನ್ ಅಂತ ಬಂದಾಗ ನಾವು ಹೆಚ್ಚು ಫ್ಲಡ್ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಡ್ಯಾಮೇಜ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನೋಡ್ತೇವೆ. ಯಾಕಂದರೆ ನಾವಿದು ಆಲ್ರೆಡಿ ಇದನ್ನು ಡಿಗ್ರೇಡ್ ಮಾಡ್ತಾ ಇದ್ದೀವಿ, ಅಂದರೆ ಡಿಫಾರೆಸ್ಟೇಷನ್ ಮಾಡ್ತಕ್ಕಂಥ ಒಂದು ಕಂಟೆಕ್ಸ್ಟ್ ಆಲ್ರೆಡಿ ನಡೀತಾ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ನಾವು ಕನ್ಸರ್ವೇಷನ್ ಎಫರ್ಟ್ಸ್ಗಳನ್ನು ಇಲ್ಲಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಸೈಕ್ಲೋನ್ಸ್ಗಳು ಆಗ್ತಾ ಇದ್ದಾವೆ ಅಂತ ನಾವು ಕಳೆದ 15 ವರ್ಷದಿಂದ ನೋಡ್ತಾನೆ ಬರ್ತಾ ಇದ್ದೀವಲ್ಲ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ನಾವು ಈಸ್ಟ್ ಕೋಸ್ಟ್ ರೀಜನ್ಸಲ್ಲಿ ಹೆಚ್ಚು ವಲ್ನರಬಲ್ ಕಂಡೀಷನ್ ಇರೋದ್ರಿಂದ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಒಂದು ಕೋಸ್ಟಲ್ ಪ್ಲಾನಿಂಗನ್ನು ತರಬೇಕು. ಸೊ ದ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಕೋಸ್ಟಲ್ ಪ್ಲಾನಿಂಗ್ಸನ್ನು ತರೋದು, ಮ್ಯಾಂಗ್ರೂವ್ಸ್ಗಳ ಒಂದು ಕನ್ಸರ್ವೇಷನ್
ಕನ್ಸರ್ವೇಷನನ್ನು ಮಾಡುವಂಥದ್ದಾಗಲಿ, ಡಿಸಾಸ್ಟರ್ಗೆ ಸಂಬಂಧಪಟ್ಟಂಥ ಒಂದು ರೆಸಿಲಿಯನ್ಸನ್ನು ಹೊಂದುವಂಥದ್ದಾಗಲಿ, ಮ್ಯಾಂಗ್ರೋವ್ಸ್ಗಳ ರೀಸ್ಟೋರೇಷನ್ಸ್ ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಾವು ಸ್ಟ್ರೆಂಥನ್ ಮಾಡ್ಬೋದು. ಈವನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ನ ಮುಖಾಂತರನೂ ಸಹ ಸಾಕಷ್ಟು ಲಾಸ್ ಆಗ್ತಾ ಇರುತ್ತೆ. ಸೋಷಿಯೋ ಎಕನಾಮಿಕ್ ಲಾಸಸ್ಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಕ್ಲೌಡ್ ಸೀಡಿಂಗ್ ಟ್ರಯಲ್ಸ್ ಡನ್ ಇನ್ ಡೆಲ್ಲಿ ಟು ಟ್ಯಾಕಲ್ ಏರ್ ಪೊಲ್ಯೂಷನ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ನೀವು ಇಲ್ಲಿ ಗಮನ ಹರಿಸ್ಬೋದು, ಡೆಲ್ಲಿಯಲ್ಲಿ ಸಾಕಷ್ಟು ಪೊಲ್ಯೂಷನ್ ಆಗಿದೆ. ರೀಸೆಂಟಾಗಿಯೂ ಸಹ ಸರ್ಕಾರ ಗ್ರೀನ್ ಕ್ರ್ಯಾಕರ್ಸ್ಗಳನ್ನು ಯೂಸ್ ಮಾಡ್ಬೋದು ಅಂತ ಅಲೋ ಮಾಡಿದ್ದಾರೆ. ಹಾಗಾಗಿಯೂ ಸಹ ಇದು ಎಮಿಷನ್ಸನ್ನು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ನಾವು ರೀಸೆಂಟ್ಲಿ ನೋಡಿದ್ವಿ, ಕನ್ವೆನ್ಷನಲ್ ಕ್ರ್ಯಾಕರ್ಸ್ಗಳನ್ನು ಕಂಪೇರ್ ಮಾಡಿದರೆ ಕೇವಲ 20 to 30% ಇಂಪ್ಯಾಕ್ಟನ್ನು ಮಾತ್ರ ನಾವು ಗ್ರೀನ್ ಕ್ರ್ಯಾಕರ್ಸಿಂದ ರಿಡಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಡೆಲ್ಲಿಯಲ್ಲೂ ಸಹ ಸಾಕಷ್ಟು ಪೊಲ್ಯೂಷನ್ ಕಾಂಟ್ರಿಬ್ಯೂಷನ್ ಆಗಿರೋದನ್ನು ನೋಡ್ತಾ ಇದ್ವಿ. ಇದರೊಂದಿಗೆ ಇಂಪಾರ್ಟೆಂಟ್ಲಿ ಸ್ಟಬಲ್ ಬರ್ನಿಂಗ್, ರೈಟ್. ಸೊ ಈ ಒಂದು ಸ್ಟಬಲ್ ಬರ್ನಿಂಗ್ನಿಂದಾಗಿಯೂ ಸಹ ಡೆಲ್ಲಿ ನಿಯರೆಸ್ಟ್ ಏರಿಯಾನಲ್ಲಿ ಸಾಕಷ್ಟು ಪೊಲ್ಯೂಷನ್ಗಳು ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಒಂದು ಪೊಲ್ಯೂಷನ್ ಅಥವಾ ಅಲ್ಲಿ ಆಗ್ತಾ ಇರುವಂಥ ಏರ್ ಕ್ವಾಲಿಟಿ ಡಿಟೀರಿಯೇಷನನ್ನು ಕಡಿಮೆ ಮಾಡಬೇಕು ಅಂತಂದರೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಇಮಿಡಿಯೇಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಲೌಡ್ ಸೀಡಿಂಗನ್ನು ಮಾಡ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ರೇನನ್ನು ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ವಾತಾವರಣದಲ್ಲಿರ್ತಕ್ಕಂತಹ ಪೊಲ್ಯೂಟೆಂಟ್ಸ್ಗಳು ಆಟೋಮೆಟಿಕಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋದಾದರೆ ಕ್ಲೌಡ್ ಸೀಡಿಂಗ್ ಅಂತ ಬಂದಾಗ ಯಾವ ರೀತಿಯಾದಂತಹ ಕಾಂಪೊನೆಂಟನ್ನು ಇಲ್ಲಿ ಯೂಸ್ ಮಾಡ್ತಾರೆ, ಇದರ ಒಂದು ಬೆನಿಫಿಟ್ ಯಾವ ರೀತಿಯಾಗಿರ್ಬೋದು, ಪೊಲ್ಯೂಷನ್ಸ್ಗೆ ಸಂಬಂಧಪಟ್ಟಂತೆ ಇಶ್ಯೂವನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಇಂಪಾರ್ಟೆಂಟ್ ಸೊಲ್ಯೂಷನನ್ನು ಸಹ ನೀವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಆರ್ಟಿಫಿಷಿಯಲಿ ಒಂದು ಕ್ಲೌಡ್ ಸೀಡಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಯೂಸ್ ಮಾಡ್ತಾ ಇರುವಂಥ ಒಂದು ಕೆಮಿಕಲ್ ಕಂಪೋನೆಂಟ್ ಯಾವ ರೀತಿಯಾಗಿದೆ ಅಂತಂದರೆ ಸಿಲ್ವರ್ ಅಯೋಡೈಡ್. ಓಕೆ, ಸಿಲ್ವರ್ ಅಯೋಡೈಡನ್ನು ಯೂಸ್ ಮಾಡೋದ್ರ ಮುಖಾಂತರ ಆರ್ಟಿಫಿಷಿಯಲಿ ಈ ಒಂದು ಸೀಡ್ನಿಂಗನ್ನು ಮಾಡೋದ್ರಿಂದ ಈಸಿಯಾಗಿ ರೈನ್ ಫಾಲ್ ಆಗುತ್ತೆ. ಸೊ ಈ ಆರ್ಟಿಫಿಷಿಯಲ್ ಪ್ರೆಸಿಪಿಟೇಷನ್ನ ಮುಖಾಂತರ ವಾತಾವರಣದಲ್ಲಿರ್ತಕ್ಕಂತಹ ಮಾಲಿನ್ಯಕಾರಕಗಳು, ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ನೋಡ್ತೇವೆ, 2.5 ಹಾಗೂ 10 ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ಗಳಿರುತ್ತೆ, ಸಲ್ಫರ್ ಡೈಆಕ್ಸೈಡ್ ಇರುತ್ತೆ, ಸೊ ಹಾಗೂ ನೈಟ್ರೋಜನ್ ಆಕ್ಸೈಡ್ಸ್ಗಳನ್ನು ನಾವು ಗಮನಿಸ್ತೀವಿ. ಸೊ ಈ ಎಲ್ಲ ಪಾರ್ಟಿಕಲ್ಸ್ಗಳು ಸಾಕಷ್ಟು ಇಂಪ್ಯಾಕ್ಟನ್ನು ಕಾಸ್ ಮಾಡುತ್ತೆ ಅಂತ ನೋಡಿದ್ವಲ್ಲ, ಇದು ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಆ ಒಂದು ಮಳೆಯ ಮುಖಾಂತರ, ಮಳೆಯ ನೀರಿನ ಮುಖಾಂತರ ಇವೆಲ್ಲನೂ ಸಹ ಮಿಕ್ಸ್ ಆಗಿ ಪೊಲ್ಯೂಟೆಂಟ್ಸ್ಗಳು ರಿಮೂವ್ ಆಗ್ತವೆ ಅಂತ ಹೇಳ್ಬೋದು. ಸೊ ಇವಾಗ ಸಾಕಷ್ಟು ಪೊಲ್ಯೂಷನಲ್ಲಿ ಆಗಿದೆ, ಹಾಗಾಗಿ ಆರ್ಟಿಫಿಷಿಯಲಿ ಇವರು ಕ್ಲೌಡ್ ಸೀಡಿಂಗನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇದು ಸೀಸನಲ್ ವೈಸ್ ಇದೆ, ಯಾಕೆಂದರೆ ಇವಾಗ ನೀವು ಗಮನ ಹರಿಸ್ಬೋದು, ಇವಾಗ ಫೆಸ್ಟಿವಲ್ ಸೀಸನ್ ಒಂದು ಕಡೆ ಆದರೆ ಎನ್ವಿರಾನ್ಮೆಂಟಲಿ ಈ ಒಂದು ಕ್ರಾಪ್ಗಳ ಬದಲಾವಣೆ ಆಗ್ತಾ ಇರೋದ್ರಿಂದ ಸ್ಟಬಲ್ ಬರ್ನಿಂಗ್ ಆ್ಯಕ್ಟಿವಿಟೀಸ್ಗಳು ಸಹ ಪಂಜಾಬ್ ಮತ್ತು ಹರಿಯಾಣ ಏರಿಯಾದಲ್ಲಿ ಹೆಚ್ಚಾಗಿರ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಇವಾಗ ಟೆಂಪ್ರರಿ ಎಫೆಕ್ಟ್ಸ್ ಅಂತ ಬಂದಾಗ ಆರ್ಟಿಫಿಷಿಯಲ್ ರೇನಿಂಗ್ ಅಂತ ನಾವು ತೆಗೆದುಕೊಂಡ್ವಿ. ಬಟ್ ಲಾಂಗ್ ಟರ್ಮಲ್ಲಿ ನೋಡಿದಾಗ ಎನ್ವಿರಾನ್ಮೆಂಟಲಿ ಸಾಕಷ್ಟು ರಿಸ್ಕ್ ಇರುತ್ತೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಸಿಲ್ವರ್ ಅಯೋಡೈಡನ್ನು ಯೂಸ್ ಮಾಡಿದಾಗ ಇದು ಏನಾಗುತ್ತೆ, ಈ ಒಂದು ಅಯೋಡೈಡ್ ಹೋಗಿಬಿಟ್ಟು ಸಾಯಿಲಲ್ಲಿ ಅಕ್ಯುಮುಲೇಟ್ ಆಗ್ಬೋದಲ್ವಾ. ಸೊ ಸಾಯಿಲಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ವಾಟ್ರಲ್ಲಿ ಮತ್ತು ಇದು ಮಿಕ್ಸ್ ಆಗುತ್ತೆ. ಸೊ ಇದರಿಂದನೂ ಸಹ ಸಾಕಷ್ಟು ಸೈಡ್ ಎಫೆಕ್ಟ್ಸ್ಗಳು ಲಾಂಗ್ ಟರ್ಮಲ್ಲಿ ಆಗ್ಬೋದು. ಇಮಿಡಿಯೇಟ್ ರಿಲೀಫ್ ಇದ್ರೂ ಸಹ ಲಾಂಗ್ ಟರ್ಮಲ್ಲಿ ರಿಸ್ಕನ್ನು ಕ್ರಿಯೇಟ್ ಮಾಡುವಂಥ ಒಂದು ಪ್ರಾಕ್ಟಿಕಲ್ ಚಾಲೆಂಜ್ ಇರುತ್ತೆ ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಆದಷ್ಟು ಪೊಲ್ಯೂಷನನ್ನೇ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಮುಂದಾಗಬೇಕು. ಹಾಗೆ ಅಕೌಂಟಬಿಲಿಟಿ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯಂಥ ಕಾಸ್ಟ್ ಆಗಿರ್ಬೋದು ಅಥವಾ ಫೈನಾನ್ಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಯಾರು ಅಕೌಂಟಬಿಲಿಟಿಯನ್ನು ತೋರಿಸಬೇಕಾಗುತ್ತೆ, ಸರ್ಕಾರ ಅನ್ನೆಸೆಸರಿ ಖರ್ಚನ್ನು ಮಾಡುವಂಥ ಒಂದು ಅವಶ್ಯಕತೆ ಇದೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಸೊ ಹಾಗಾಗಿ ಕಾಸ್ಟ್ ರಿಲೇಟೆಡ್ ಇರುವಂತನೂ ಸಹ ಇದು ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ, ಬರ್ಡನನ್ನು ಸರ್ಕಾರದ ಮೇಲೆ ಇದು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದಾಗಿಯೂ ಸಹ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ನಾವು ಲಾಂಗ್ ಟರ್ಮಲ್ಲಿ ಒಂದು ಸೊಲ್ಯೂಷನ್ಸನ್ನು ತರಬೇಕು ಅಂತಂದರೆ ಎಮಿಷನ್ಸನ್ನು ರಿಡಕ್ಷನ್ ಮಾಡೋದರಲ್ಲಿ ಮುಂದಾಗಬೇಕು. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಿಂದ ಬರ್ತಾ ಇರುವಂತಹ ಒಂದು ಎಮಿಷನ್ಸನ್ನು ರೆಗ್ಯುಲೇಟ್ ಮಾಡಬೇಕು. ಇಲ್ಲಿ ಇಂಡಸ್ಟ್ರೀಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ರೆಗ್ಯುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾಗಲಿ, ಈವನ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೂ ಸಂಬಂಧಪಟ್ಟಂತೆ ಓಪನ್ ಬರ್ನಿಂಗ್ ಮಾಡೋದಾಗಲಿ, ಅಂದರೆ ಇವಾಗ ಸ್ಟಬಲ್ ಬರ್ನಿಂಗ್ ಮಾಡ್ತಾ ಇದ್ದಾರಲ್ಲ, ಇವುಗಳನ್ನೆಲ್ಲ ಕಡಿಮೆ ಮಾಡಬೇಕು. ಹೆಚ್ಚು ನಾವು ರೀಸೈಕ್ಲಿಂಗ್ ಮಾಡುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಮಾಡೋದ್ರಿಂದ, ವೇಸ್ಟ್ಗಳನ್ನು ಈಸಿಯಾಗಿ ಸೆಗ್ರಿಗೇಟ್ ಮಾಡೋದ್ರಿಂದ ಅದರಿಂದ ಆಗ್ತಾ ಇರುವಂಥ ಒಂದು ಎಮಿಷನ್ಸ್ ಏನಿರುತ್ತಲ್ಲ, ಸಾಕಷ್ಟು ಸಾರ್ತಿ ಏನಾಗುತ್ತೆ ಅಂದರೆ ನಾವು ಈ ಒಂದು ವೇಸ್ಟ್ ಡಿಸ್ಚಾರ್ಜ್ ಅಂತ ನೋಡ್ತೀವಿ, ಅಲ್ಲಿನೂ ಸಹ ಮೀಥೇನ್ನ ಒಂದು ಪ್ರೆಸೆನ್ಸ್ನ ಹೆಚ್ಚಾಗಿರೋದ್ರಿಂದ, ಸೊ ಮೀಥೇನ್ ಆ್ಯಕ್ಟಿವಿಟೀಸ್ ಇವೆಲ್ಲನೂ ಸಹ ಹೆಚ್ಚು ಎಮಿಷನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಇದು ತುಂಬ ಟಾಕ್ಸಿಕ್ ಆಗಿರ್ತಕ್ಕಂಥ ಮಟೀರಿಯಲ್ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಇದರಿಂದ ಆಗ್ತಾ ಇರುವಂಥ ಒಂದು ಪೊಲ್ಯೂಷನ್ಸನ್ನು, ಏರ್ ಕ್ವಾಲಿಟಿಯನ್ನು ಸಹ ನಾವು ರೆಡ್ಯೂಸ್ ಆದಂಗೆ ಆಗುತ್ತೆ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ಈವನ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ಹೆಚ್ಚು ಫೋಕಸನ್ನು ಮಾಡಬೇಕು. ಓಕೆ, ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಇವಾಗ ಅರ್ಬನ್ ಏರಿಯಾ ಅಂತ ಬಂದಾಗ ಹೆಚ್ಚು
ಪಾರ್ಕ್ಸ್ಗಳನ್ನು ಬೆಳೆಯೋದ್ರ ಮುಖಾಂತರ, ಅಂದರೆ ಪಾರ್ಕ್ ಏನಾದರೂ ಇದ್ದರೆ ಅಲ್ಲಿ ನಾವು ಹೆಚ್ಚು ಪ್ಲಾಂಟ್ಸ್ಗಳನ್ನು ಗ್ರೋ ಮಾಡ್ತೀವಿ. ಹಾಗಾಗಿ ಅಲ್ಲಿ ಏನಾದರೂ ಪೊಲ್ಯೂಷನ್ ಆದರೆ ಈಸಿಯಾಗಿ ಆ ಚಿಕ್ಕ ಚಿಕ್ಕ ಫಾರೆಸ್ಟ್ ಏರಿಯಾಗಳು ಏನಿರುತ್ತಲ್ಲ ಪೊಲ್ಯೂಟೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹೆಚ್ಚು ಗಿಡಗಳನ್ನು ನಾವು ಅರ್ಬನ್ ಏರಿಯಾದಲ್ಲಿ, ಅರ್ಬನ್ ಲೆವೆಲಲ್ಲಿ ಗ್ರೀನ್ ಸ್ಪೇಸಸನ್ನು ಹೆಚ್ಚು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಪಬ್ಲಿಕ್ಗಳ ಒಂದು ಪಾರ್ಟಿಸಿಪೇಷನು ತುಂಬ ಇಂಪಾರ್ಟೆಂಟ್. ಪಬ್ಲಿಕ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಇವರ ಒಂದು ಅವೇರ್ನೆಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ ಏನಿದೆ ಜಸ್ಟ್ ಇಟ್ ಈಸ್ ಅ ಸಪ್ಲಿಮೆಂಟರಿ. ಓಕೆ, ಇವಾಗ ಆಗ್ತಾ ಇರುವಂಥ ಒಂದು ಪೊಲ್ಯೂಷನ್ ಕ್ರೈಸಿಸ್ಗೆ ಕೊಡ್ತಾ ಇದ್ದಾರೆ, ಬಟ್ ಇದು ಲಾಂಗ್ ಟರ್ಮಲ್ಲಿ ತುಂಬ ಇಂಪ್ಯಾಕ್ಟನ್ನು ಕಾಸ್ ಮಾಡುತ್ತೆ ಅನ್ನುವಂಥ ಒಂದು ಡೈಮೆನ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, UN ರಿಪೋರ್ಟ್ ಫೈಂಡ್ಸ್ ಕಂಟ್ರೀಸ್ ಎಮಿಷನ್ ರಿಡಕ್ಷನ್ಸ್ ಶಾರ್ಟ್ ಆಫ್ ಗೋಲ್ ಸೆಟ್ ಇನ್ ಪ್ಯಾರಿಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಆರ್ಟಿಕಲ್ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ, ಮುಂಬರುವಂತಹ COP30 ಸೊ ಎಲ್ಲಿ ನಡೀಲಿದೆ ಅಂತಂದರೆ ಬ್ರೆಜಿಲಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸ್ ಒಂದು ರಿಪೋರ್ಟನ್ನು ಅನಲೈಸ್ ಮಾಡ್ತಾ ಇದೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ. ಸೊ ಒಂದು ಅಪ್ಡೇಟೆಡ್ ಅಂದರೆ ನ್ಯಾಷನಲ್ ಲೆವೆಲಲ್ಲಿ, ಅಂದರೆ ನೇಷನ್ಸ್ಗಳ ಸಂಬಂಧಪಟ್ಟಂತೆ ಒಂದು ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಯಾವ ರೀತಿಯಾಗಿರುತ್ತಲ್ಲ, ಸೊ ಅದನ್ನು ನಾವು ನೋಡಿದಾಗ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬಂದಾಗ ಗ್ಲೋಬಲ್ ಲೆವೆಲಲ್ಲಿ ನಾವು ಎಮಿಷನ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಅಂತ ಹೇಳ್ಬೋದು. 2016ರಿಂದ ಇದು ಸ್ಟಾರ್ಟ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಅಗ್ರಿಮೆಂಟ್ ನಡೆಯಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಸಹ ತಮಗೆ ಎಷ್ಟು ಎಮಿಷನ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಏನು ಕರಿತೀವಿ, NDCsಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅವರು ಪ್ರತಿ ಸರ್ತಿ ರಿಪೋರ್ಟ್ ಕೊಡಬೇಕಾಗುತ್ತೆ. ಕಂಟ್ರೀಸ್ಗಳು ಏನಾಗುತ್ತೆ, ಪ್ರಾಪರಾಗಿ ಒಂದು ರಿಪೋರ್ಟನ್ನು ಕೊಡಬೇಕಾಗುತ್ತೆ. ನಾವು ಎಷ್ಟು ರಿಡ್ಯೂಸ್ ಮಾಡಿದ್ವಿ, ನಮ್ಮ ಒಂದು ಟಾರ್ಗೆಟನ್ನು ಯಾವ ರೀತಿಯಾಗಿ ರೀಚ್ ಮಾಡಿದ್ದೀವಿ ಅಂತಂದರೆ. ಇಲ್ಲಿ ಭಾರತದ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸಿದಾಗ 2022 ಲಾಸ್ಟ್ ಅವ್ರು ಕೊಟ್ಟಿರುವಂಥ ಒಂದು ರಿಪೋರ್ಟನ್ನು ನೋಡ್ಬೋದು. ಅದಾದಮೇಲೆ ಯಾವುದೇ ರೀತಿಯಂಥ ರಿಪೋರ್ಟನ್ನು ಭಾರತ ಇನ್ನೂ ಕೊಟ್ಟಿಲ್ಲ ಅಂತ ಗಮನ ಹರಿಸ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ರಾಷ್ಟ್ರ ಇವಾಗ ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ಹೊಂದಿರುತ್ತೆ. ಸೊ ಈ ಒಂದು ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ಜಾಸ್ತಿ ಎಮಿಷನ್ಸನ್ನು ಮಾಡ್ತಾರೆ. ಸೊ ಇವುಗಳನ್ನೆಲ್ಲ ನಿಗಾ ವಹಿಸ್ತಾ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿರುತ್ತೆ. ಒಂದು ರಾಷ್ಟ್ರ ಒಂದು ಔಟ್ಲೈನನ್ನು ಹಾಕ್ಕೊಂಡಿರುತ್ತೆ, ಟಾರ್ಗೆಟನ್ನು ಹಾಕ್ಕೊಂಡಿರುತ್ತೆ. ನಾವು ಎಷ್ಟರ ಮಟ್ಟಿಗೆ ಇವಾಗ ಫಾಸಿಲ್ ಫ್ಯೂಯಲ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದರೆ ಆ ಒಂದು ಫಾಸಿಲ್ ಫ್ಯೂಯಲ್ಸ್ಗಳನ್ನು ನಾವು ಎಷ್ಟು ಮಟ್ಟಿಗೆ ರೆಡ್ಯೂಸ್ ಮಾಡ್ತೀವಿ, ಅಗೇನ್ ಇವಾಗ ಕಾರ್ಬನ್ ಸಿಂಕ್ ಮೇಲೆ ನಾವು ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತೀವಿ. ಸೊ ಪ್ಯಾರಲಲ್ ಆಗಿ ಇವತ್ತು ಎಮಿಷನ್ ಮಾಡ್ತೀವಿ ಅಂತಂದ್ರೆ ಅಗೇನ್ ಅದರೊಂದಿಗೆ ನಾವು ಕಾರ್ಬನ್ ಸಿಂಕನ್ನು ಸಹ ಫಾರೆಸ್ಟ್ಗಳನ್ನು ಬೆಳೆಸೋದ್ರಲ್ಲಿ ಮುಂದಾಗ್ತಾ ಇದ್ದೀವಿ. ಇವುಗಳನ್ನೆಲ್ಲನೂ ಸಹ ಈ ಒಂದು ಕಾಂಟ್ರಿಬ್ಯೂಷನ್ ಅಡಿನಲ್ಲಿ ಕಾಣ್ತಾ ಇದ್ದೀವಿ. ಇವಾಗ ಗ್ಲೋಬಲ್ ವಾರ್ಮಿಂಗ್ ಎಷ್ಟು ಮಟ್ಟಿಗಿದೆ ಅಂತ ನಾವು ನೋಡೋದಾದರೆ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಗಮನ ಹರಿಸ್ಬೋದು. ಸೊ ಸರಿಸುಮಾರು ನಾವು ರಿಡಕ್ಷನ್ ಮೇಲೆ ಫೋಕಸ್ ಮಾಡಿದ್ದೇ ಆದರೆ 2019 ಲೆವೆಲ್ಗೆ ತರಬೇಕು ಅಂತಂದರೆ ಬೈ 2035 ತನಕ ತರಬೇಕು ಅಂತಂದರೆ ರಿಡಕ್ಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಗಮನ ಹರಿಸ್ಬೋದು. ಅಂದರೆ ಪರ್ಟಿಕ್ಯುಲರ್ಲಿ ಇವಾಗ ಗ್ಲೋಬಲ್ ವಾರ್ಮಿಂಗ್ ತುಂಬ ಜಾಸ್ತಿ ಆಗಿದೆ. ಸೊ ಈ ಒಂದು ಸೆಂಚುರಿ ಎಂಡಲ್ಲಿ ನಾವು 1.5 ಡಿಗ್ರಿ ಸೆಲ್ಸಿಯಸ್ ಅಥವಾ 2 ಡಿಗ್ರಿ ಸೆಲ್ಸಿಯಸ್ಗೂ ತರಬೇಕು ಅಂತ ಅಗ್ರಿಮೆಂಟಲ್ಲಿ ಏನು ಮಾಡ್ತಾಯಿದ್ವಿ, ಪ್ರಿಫರಬಲಿ 1.5 ಡಿಗ್ರಿ ಸೆಲ್ಸಿಯಸ್ಗೆ ತರಬೇಕು ಅನ್ನುವಂಥದ್ದನ್ನು, ಅಂದರೆ ರಿಡಕ್ಷನ್ಗೆ ತರಬೇಕು ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಆ ಒಂದು ಕಾಂಟ್ರಿಬ್ಯೂಷನ್ ತರಲಿಕ್ಕೆ ಆಗ್ತಾ ಇಲ್ಲ. ಸೊ ಕಾರಣಗಳು ಏನಿರ್ಬೋದು, ಇವಾಗ ನೋಡಿ ಕೆಲವೊಂದಿಷ್ಟು ಕಾಂಪೋನೆಂಟ್ಸ್ಗಳಿದ್ದಾವೆ, ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಲಿ ಕಾಂಪೋನೆಂಟ್ಸ್ಗಳಿದ್ದಾವೆ. ಸೊ ಕೆಲವೊಂದು ಸರ್ತಿ ರಾಷ್ಟ್ರಗಳಿಗೆ ಏನಾಗುತ್ತೆ ಅಂತಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಒಂದು ಅವಶ್ಯಕತೆ ಇರುತ್ತೆ ಅನ್ಬೋದು. ಟೆಕ್ನಾಲಜಿ ಟ್ರಾನ್ಸ್ಫರ್ ಇರೋದಿಲ್ಲ, ಅಥವಾ ಅವ್ರಿಗೆ ಬೇಕಾಗಿರುವಂಥ ಒಂದು ಹಣಕಾಸಿನ ಸಪೋರ್ಟ್ ಇರಲ್ಲ, ಫೈನಾನ್ಸ್ನ ಒಂದು ಅವಶ್ಯಕತೆ ಬೇಕಾಗುತ್ತೆ. ಈವನ್ ಕೆಪಾಸಿಟಿ ಬಿಲ್ಡಿಂಗು ಸಹ ಇಲ್ಲಿ ಇರೋದಿಲ್ಲ. ಎಮಿಷನ್ಸನ್ನು ರೆಡ್ಯೂಸ್ ಮಾಡಬೇಕು ಅಂತಂದರೆ ಆಲ್ಟರ್ನೇಟಿವ್ ಸೋರ್ಸ್ ಏನೈತೇನಪ್ಪ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಲಾಸ್ ಆ್ಯಂಡ್ ಡ್ಯಾಮೇಜ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯೂ ಸಹ ಅಡ್ರೆಸ್ಸನ್ನು ಇಲ್ಲಿ ಮಾಡಿಲ್ಲ. ಸೊ ಇವತ್ತು ಡೆವಲಪ್ ಆಗಿರ್ತಕ್ಕಂತಹ ಅಥವಾ ಡೆವಲಪ್ಡ್ ನೇಷನ್ಸ್ಗಳು ಏನಿದೆಯಲ್ಲ, ಡೆವಲಪಿಂಗ್ ನೇಷನ್ಸ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಅದರ್ ಡೈಮೆನ್ಷನೂ ಸಹ ನಾವಿಲ್ಲಿ ಕವರ್ ಮಾಡ್ಬೋದು. ಸೊ ಡೊಮೆಸ್ಟಿಕ್ ಆ್ಯಕ್ಷನ್ಸ್ನಲ್ಲಿರುವಂತಹ ಬೇಸಿಕ್ ಪ್ಲೆಡ್ಜಸ್ಗಳು ಏನಿರುತ್ತೆ, ಇನ್ ಜನರಲ್ ಆಗಿ ಎಲ್ಲ ರಾಷ್ಟ್ರಗಳು ಮಾಡ್ಕೊಳ್ತಾ ಇರತಕ್ಕಂಥ ಒಂದು ಪ್ಲೆಡ್ಜಸ್ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಇವರು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ನಡಿನಲ್ಲಿ ಏನು ಫೋಕಸ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಇವಾಗ ಫಾರೆಸ್ಟೇಷನ್ಗೆ ಸಂಬಂಧಪಟ್ಟಂಥ ಒಂದು ಫೋಕಸನ್ನು ಮಾಡ್ತಾ ಇರ್ತಾರೆ. ಒಂದು ಪ್ಲೆಡ್ಜಸ್ಗಳಿರುತ್ತೆ, ನಾವು ಎಷ್ಟರ ಮಟ್ಟಿಗೆ ರೀಸ್ಟೋರೇಷನ್ ಮಾಡ್ತೀವಿ, ಫಾರೆಸ್ಟೇಷನ್ ರೆಡ್ಯೂಸ್ ಮಾಡ್ತೀವಿ ಅಥವಾ ರೀಫಾರೆಸ್ಟೇಷನ್ ಮಾಡ್ತೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು. ಇವಕ್ಕೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಸ್ಗಳನ್ನು ತೆಗೆದುಕೊಳ್ತಾರೆ. ಇವೆಲ್ಲ ಒಂದು ಡೈಮೆನ್ಷನ್. ಹಾಗೂ ಸೋಲಾರ್ ಸಂಬಂಧಪಟ್ಟಂತೆ ಆಗಿರ್ಬೋದು,
ರಿನ್ಯೂವಬಲ್ ಎನರ್ಜಿ ಅಂತಲೇ ಹೇಳ್ಬೋದು. ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಿಸಿದಂತೆ ನಾವು ಎಷ್ಟು ಎಕ್ಸ್ಪ್ಯಾನ್ಷನನ್ನು ಮಾಡ್ತೀವಿ, ಹೆಚ್ಚು ಬಳಕೆಯನ್ನು ಮಾಡ್ತೀವಿ, ಅದ್ರ ಬಗ್ಗೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ಬೈ 2030 ಒಳಗಾಗಿ ಈ ಒಂದು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಏನಿರುತ್ತಲ್ಲ ಅದನ್ನೂ ಸಹ ಟ್ರಿಪಲ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವು ನೋಡ್ತಾ ಇದ್ವಿ. ಈ ಒಂದು ಪ್ಲೆಡ್ಜ್ ನಡಿನಲ್ಲಿ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಪ್ಲೆಡ್ಜ್ಗಳಂತಲೇ ನಾವು ಹೇಳ್ಬೋದು. ಸೊ ಟ್ರಿಪಲ್ ಮಾಡ್ತೀವಿ ಅನ್ನುವಂಥದ್ದು ಆಗಿರ್ಬೋದು. ಇದು ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಅಂತಲೇ ಗಮನ ಹರಿಸ್ಬೋದು. ಇದರೊಂದಿಗೆ ಲೋ ಕಾರ್ಬನ್ ಹೈಡ್ರೋಜನ್ ಪ್ರೊಡಕ್ಷನನ್ನು ನಾವು ಹೆಚ್ಚು ಫೋಕಸ್ ಮಾಡಬೇಕು. ಕಾರ್ಬನ್ ಹೈಡ್ರೋಜನನ್ನು ಯೂಸ್ ಮಾಡೋದ್ರ ಮುಖಾಂತರ ಇದು ಎಮಿಷನ್ಸನ್ನು ಸಾಕಷ್ಟು ಮಟ್ಟಿಗೆ ರಿಡ್ಯೂಸ್ ಮಾಡುತ್ತೆ ಅನ್ನೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಈವನ್ ಕಾರ್ಬನ್ ಕ್ಯಾಪ್ಚರು ಸಹ ತುಂಬ ಇಂಪಾರ್ಟೆಂಟ್. ಕಾರ್ಬನ್ ಕ್ಯಾಪ್ಚರನ್ನು ಸಹ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ, ಇದನ್ನು ಹೆಚ್ಚು ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರಿಂದಾಗಿ ನಾವು ಸಾಕಷ್ಟು ಎಮಿಷನ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ನೇಷನ್ಸ್ಗಳು ಡೊಮೆಸ್ಟಿಕಲಿ ಕೆಲವೊಂದಿಷ್ಟು ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಮೇಜರ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಪ್ಲೆಡ್ಜು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಕಂಡುಬರುತ್ತೆ. ಈ ರೀತಿಯಂಥ ಎಫರ್ಟ್ಸ್ಗಳನ್ನು ಒಂದು ರಾಷ್ಟ್ರ ಹಾಕಬೇಕು ಅಂತ. ಸೊ ಮುಂದೆ ಬರುವಂತಹ COP30ಯ ಒಂದು ಆಧಾರದ ಮೇಲೆ ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಈ ಒಂದು ಇಶ್ಯೂನ ನಾವು ಗಮನ ಹರಿಸ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಆರ್ಟಿಫಿಷಿಯಲ್ ರೇನಲ್ಲಿ ಯಾವ ರೀತಿಯಾದಂಥ ಕೆಮಿಕಲ್ ಕಾಂಪೌಂಡನ್ನು ಯೂಸ್ ಮಾಡಿರ್ತಾರೆ ಅಂತ ಮೆನ್ಷನ್ ಮಾಡಲಾಗಿದೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.